ಗಮನ ಕೊಡೋಣಲ್ಲ. ಹೌದು, 9 ಆಗ್ತಾ ಇದೆ. ಎಷ್ಟೊತ್ತು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಚಿಕ್ಕದಾಗಿ ಹಿತೋಪದೇಶ ಕೇಳೋಣ. ಮನೆ ಜಾತಿ ಜನಸಂಖ್ಯೆ ಬರ್ಲಿಕ್ಕೆ ಬಂದಿದ್ರ ಬರ್ಸಿರೆ? ಎಲ್ಲರೂ ಬರ್ಸಿರೆ? ಎಷ್ಟು ಜನ? ನಾನು ಏನು ಕೇಳ್ತೀನಿ ಅಂತ ಗೊತ್ತದ ನಿಮ್ಗೆ? ಗೊತ್ತದಿಲ್ಲ? ಹಾಂ, ಎಷ್ಟು ಜನ ಬರ್ಸಿರಿ ನಾನು ಕ್ರೈಸ್ತ ಅಂತೇಳಿ? ನಾ ಬರ್ಸೀನಿ. ಸ್ವಲ್ಪ ಇಲ್ಲ, ಧೈರ್ಯ ಇಲ್ಲ. ಬರ್ಸಿದ್ರೆ ಧೈರ್ಯ ಇರಲಿ. ಬರ್ಸೀನಿ. ಯಾಕಂತಂದರೆ ಜಾತಿ ಧರ್ಮದ ಕಲಹ ಜಾಸ್ತಿ ಇದೆ ನಮ್ಮ ಹತ್ರ. ಹಾಂ, ನಾವು ಬರ್ಸಿದ್ದೀವ? ಹಾಂ, ಅದನ್ನೇ ಬರ್ಕೊರಪ್ಪ ಅಂತೇಳಿ ಅಂದಿದ್ದೀರ. ಬರ್ಸಿದವ್ರು ಧೈರ್ಯವಾಗಿ ಮಾತಾಡ್ತಾರೆ. ಸುಮ್ಮನೆ ಕುಂತವ್ರ ಬಗ್ಗೆ ನನಗೆ ಅನುಮಾನ. ಹಾಂ, ಸುಮ್ಮನೆ ಕುಳಿತವ್ರಿಗೆ ಹಂಗೂ ಇಲ್ಲ ಹಿಂಗೂ ಇಲ್ಲ, ಏನಾರು ಬರ್ಕೊಂಡು ಹೋಗ್ರಿ ಅಂತಂದ್ರೇನು? ಹಾಂ, ಅಂದಿರ್ಬೋದು. ಇಲ್ಲ, ಕೆಲವೊಂದು ಕಡೆ ನಮ್ಮೂರಲ್ಲೇ ಆಗಿದೆ. ಹಾಂ, ಸ್ವಲ್ಪ ಯಾರು ಕೈ ಎತ್ತರಿ ನೋಡೋಣ, ಯಾರು ಕ್ರೈಸ್ತರು ಅಂತೇಳಿ ಅಂದರೆ ಒಬ್ಬರು ಕೈ ಎತ್ತಲಿಲ್ಲ. ಭಾಳ ವ್ಯಸನದ ಸಂಗತಿ. ಹೌದಲ್ಲ? ಅದಕ್ಕಾಗಿ ನೀವೆಷ್ಟು ಜನ ಬರ್ಸಿರೋ ಬಿಟ್ಟಿರೋ ಗೊತ್ತಿಲ್ಲ, ಅದು ನಮ್ಮ ಆತ್ಮಸಾಕ್ಷಿ ಇರಲಿ. ಹಾಂ, ದೇವರ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ, ಎಷ್ಟು ಸ್ಥಿರತ್ವ ಇದೆ ಅಂತೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇವತ್ತಿನ ದೈವವಾಕ್ಯ ಚಿಕ್ಕದಾಗಿ ಹೇಳ್ತೇನೆ, ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಮಯ 9 ಗಂಟೆ ಆಗಿದೆ. ಭಾಳ ಅಂತಂದರೆ 15 ಇಲ್ಲ 20 ನಿಮಿಷದಲ್ಲಿ ನಿಮಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಜಾತಿ ಅಂತಂದರೆ ನಾವು ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂತಂದರೆ ಆತನ ಹೆಸರು ಹೇಳಿದರೆ ನಾವು ಇಷ್ಟು ಅಭಿವೃದ್ಧಿಯಾಗಿದ್ದೇವೆ. ಆತನ ಹೆಸರು ಹೇಳಿದರೆ ನಮ್ಮ ರೂಪ, ನಮ್ಮ ಶೈಲಿ, ನಾವು ಬಳಸ್ತಕ್ಕಂಥ ಪ್ರತಿಯೊಂದೊಂದು ಏನಾಗಿದೆ ಅಂತಂದರೆ ಬದಲಾವಣೆ ಹೊಂದಿದೆ. ಇಷ್ಟರಲ್ಲೇ ನಾವು ಈ ಚಿಕ್ಕದರಲ್ಲೇ ಇಷ್ಟು ದೊಡ್ಡ ಬದಲಾವಣೆಯನ್ನು ನಾವು ಕಂಡಿದ್ದೀವಿ ಅಂತಂದರೆ ನಾವು ನಮ್ಮ ಧರ್ಮದಲ್ಲಿ ನಾವು ಎಷ್ಟು ಸ್ಥಿರವಾಗಿ ನಿಂತಾಗ ಇನ್ನೂ ಹೆಚ್ಚಿನ ಯಾವ ರೀತಿಯಿಂದ ಬದಲಾವಣೆ ಕಾಣಬಹುದು ಅನ್ನುವುದರ ಬಗ್ಗೆ ನಾವು ಕನಸು ಕಟ್ಟಬೇಕಾಗಿದೆ. ಹೌದಲ್ಲ? ನಾವು ಕನಸು ಕಟ್ಟಬೇಕಾಗಿದೆ. ಈ ಚಿಕ್ಕದರಲ್ಲೇ ಇಷ್ಟಿದೆ, ಇನ್ನು ದೊಡ್ಡದರಲ್ಲಿ ಇನ್ನೂ ಎಷ್ಟು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ, ಅದು ನಿಜಕ್ಕೂ ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಾವು ಯಾವ ರೀತಿಯಿಂದ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತಂದರೆ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರ ಬಗ್ಗೆ ನಾವು ಓದಿದ್ವಿ ದಾನಿಯೇಲನ ಗ್ರಂಥದಲ್ಲಿ ಒಂದು ಚಿಕ್ಕ ಕತೆ ಇದೆ. ಕತೆ ಅಂತಂದರೆ ನಡೆದು ಹೋಗಿರ್ತಕ್ಕಂಥ ಘಟನೆ. ಅದು ಸತ್ಯವೇದದಲ್ಲಿ ಅದು ನಿತ್ಯ ನಮ್ಮ ಜೀವನಕ್ಕೆ ಅನುಕೂಲಕರವಾಗ್ತಕ್ಕಂಥ ನೀತಿ ಬೋಧೆಯ ಕಥೆಯಾಗಿದೆ. ಶಾದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ ಅಂತಕ್ಕಂಥ 3 ಅಣ್ಣ ತಮ್ಮದವರು. ಹೌದಲ್ಲ? ಗೊತ್ತಾ? ಅದರಲ್ಲಿ ದಾನಿಯೇಲ್ ಅಂತಕ್ಕಂಥವನು ಒಬ್ಬನು. ದಾನಿಯೇಲನು ವಿಶೇಷ, ಅದರಲ್ಲಿ ಚಿಕ್ಕ ಸ್ವಲ್ಪ ಭಾಗ ಇದೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅಂತಕ್ಕಂಥ ಆ ಒಂದು 3 ಅಣ್ಣ ತಮ್ಮಂದಿರು ಏನಂತಂದರೆ ಇವರು ಯಹೂದ್ಯರಾಗಿದ್ದರು. ಅಲ್ಲಿ ನೆಬೂಕದ್ನೆಚ್ಚರನು ಅಂತಕ್ಕಂಥ ಒಬ್ಬ ರಾಜನ ಕೈ ಕೆಳಗೆ ಇವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸದಾ ಕಾಲಕ್ಕೂ ಕ್ರೈಸ್ತರ ಮೇಲೆ ಈಗಿನಿಂದಲ್ಲ, ಈ ಕ್ರೈಸ್ತತ್ವ ಹುಟ್ಟಿದಂದಿನಿಂದ ಅದರ ಮೇಲೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ದೌರ್ಜನ್ಯನೇ. ಹೌದಾ? ಪ್ರತಿಯೊಬ್ಬೊಬ್ಬರಿಗೆ. ಯಾಕಂತಂದರೆ ಈಗಿನ ಕಾಲದಲ್ಲಿ ಕೂಡ ನಮ್ಮಲ್ಲಿ ಏನು ಧರ್ಮ ಕಲಹಗಳು ಕಡಿಮೆ ಇಲ್ಲ, ಸಾಕಷ್ಟು ಧರ್ಮ ಕಲಹಗಳಿವೆ. ಆದರೆ ಕ್ರೈಸ್ತರು ತಾಳ್ಮೆಯಿಂದ ಜೀವಿಸ್ತಕ್ಕಂಥವರು ಅದನ್ನು ಬಯಲಿಗೆ ತರೋದಿಲ್ಲ. ಬಯಲಿಗೆ ತರದಂತೆ ಅದನ್ನು ಶಾಂತ ರೀತಿಯಿಂದ ಶಮನ ಮಾಡಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ತಾರೆ. ದೇವರು ಕಲಿಸಿರ್ತಕ್ಕಂಥ ನೀತಿ ಅದು. ಆದರೆ ಇಲ್ಲಿ ನಾವು ತಿಳ್ಕೊಂಡಿರ್ಬೇಕೇನಂತಂದರೆ, ಈ ಬರೀ ಸಮಾಜ ನಮ್ಮ ಮೇಲೆ ದೌರ್ಜನ್ಯ ಎಸಗೋದಲ್ಲದೆ ಸರ್ಕಾರ ಕೂಡ ನಮ್ಮನ್ನು ದೌರ್ಜನ್ಯಕ್ಕೆ ಎಸಗುತ್ತದೆ. ಸರ್ಕಾರ ಕೂಡ ನಮಗೆ ಇನ್ನೊಂದು ಕಾನೂನನ್ನು ಏರ್ತದೆ. ನಮ್ಮ ಜೀವಿತದ ಒಂದು ಭಾಗವನ್ನು, ನಮ್ಮ ಸ್ವಾತಂತ್ರ್ಯವನ್ನು ಅದು ಕಸಿದುಕೊಳ್ತಾ ಇದೆ. ನಾವೆಲ್ಲರೂ ವಿಚಾರ ಮಾಡಬೇಕು. ಆದರೂ ಕೂಡ ನಾವೇನು ಚಿಂತೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಏಕೈಕ ದೇವರು, ಈ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೀವಲ್ಲ, ಆತನ ಹೆಸರಿನಲ್ಲಿ ನಾವು ಸ್ಥಿರವಾಗಿ ಇಲ್ಲಿ ಜೀವನ ಮಾಡ್ತಿದ್ದೀವಲ್ಲ, ಅದು ಒಂದೇ ಶಕ್ತಿ ಸಾಕು ನಮಗೆ. ಯಾವ ಕಾನೂನು ಬಂದು ನಮ್ಮನ್ನು ಏನು ಬಾಧಿಸುವುದಿಲ್ಲ, ಯಾವುದು ದೌರ್ಜನ್ಯ ನಾವೇನು ಅಷ್ಟು ಅದಕ್ಕೆ ನಾವು ತುತ್ತಾಗುವುದಿಲ್ಲ. ಆದರೆ ಕ್ರಿಸ್ತನನ್ನು ನಂಬಿರ್ತಕ್ಕಂಥ ನಾವು ಧರ್ಮದಲ್ಲಿ ಯಾವಾಗ ಸ್ಥಿರವಾಗಿ ಇರ್ತೀವಿ ಅಂತಂದಾಗ ಇಂಥವುಗಳನ್ನೆಲ್ಲ ಎದುರಿಸಲಿಕ್ಕೆ ಸಾಧ್ಯ. ಯಾವಾಗ ಧರ್ಮದಲ್ಲಿ ಅತಂತ್ರವಾಗಿರ್ತಕ್ಕಂತಹ ಸ್ಥಿತಿ, ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂಥ ದುರಾಶೆಗೆ ಒಳಪಟ್ಟು ನಮ್ಮ ಜಾತಿಯನ್ನು ನಾವು ಅತಂತ್ರ ಸ್ಥಿತಿಗೆ ತಂದೊಯ್ತೀವಲ್ಲ, ಅಂಥ ಸಂದರ್ಭದಲ್ಲಿ ನಿಜಕ್ಕೂ ನಮ್ಮ ಜೀವಿತ, ನಮ್ಮ ಜೀವನ, ನಮ್ಮ ಹೃದಯ ಏನಾಗ್ತದೆ ಅಂದರೆ ಅಲ್ಲೋಲ ಕಲ್ಲೋಲವಾಗ್ತದೆ. ಅಲ್ಲಿ ಯಾರೂ ಕೈ ಇಡಲಿಕ್ಕೆ ಬರೋದಿಲ್ಲ.
ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನೆಬೂಕದ್ನೆಚ್ಚರನ ಕೈಯಲ್ಲಿ ಇರ್ತಕ್ಕಂಥ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅಂತಕ್ಕಂಥ 3 ಜನರು ಆ ಒಂದು ಅರಸನಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಎಂಥದ್ದು ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಅವರು ಹೇಳ್ತಾರೆ ಏನಂತಂದರೆ, ಆತನು ಒಂದು ಬಂಗಾರದ ಪ್ರತಿಮೆಯನ್ನು ಮಾಡ್ತಾನೆ, ನಡು ಬೀದಿಯಲ್ಲಿ ಆತನು ನಿಲ್ಲಿಸ್ತಾನೆ, ತನ್ನ ಎಲ್ಲ ಪ್ರಜೆಗಳಿಗೆ ಹೇಳ್ತಾನೆ, ನಾನು ಡೊಳ್ಳು ಮತ್ತು ತುತ್ತೂರಿ ಮತ್ತು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಏನು ನಾನು ಅವುಗಳನ್ನು ಬಾರಿಸಿ ಯಾವಾಗ ಶಬ್ದ ಮಾಡ್ತೇನೋ ಆವಾಗ ನನ್ನ ಪ್ರಜೆಗಳೆಲ್ಲರೂ ಏನು ಮಾಡಬೇಕಂತಂದರೆ, ನಾನು ಮಾಡಿಸಿಟ್ಟ ಆ ಬಂಗಾರದ ಪ್ರತಿಮೆಗೆ ನೀವೆಲ್ಲರೂ ಅಡ್ಡ ಬೀಳಬೇಕು ಅಂತೇಳಿ ರಾಜಾಜ್ಞೆ ಆಗ್ತದೆ. ಅಲ್ಲಿ ಹಂಗೆ ಕೈಕೊಂಡು ಹೋಗಿಬಿಡ್ತಾರೆ. ಯಾಕಂತಂದರೆ ಧರ್ಮ ಮತ್ತು ಜಾತಿಯ ಬಗ್ಗೆ ಅವರಿಗೆ ಯಾವುದೇ ಪ್ರಜ್ಞೆ ಇಲ್ಲದ ಸಂದರ್ಭದಲ್ಲಿ ನೆಬೂಕದ್ನೆಚ್ಚರನು ಆತನ ಕೈ ಕೆಳಗಿರ್ತಕ್ಕಂಥ ಮಂತ್ರಿಗಳ ಕುತಂತ್ರದಿಂದ ಈ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ಯೆಹೋವ ದೇವರನ್ನು ನಂಬಿರ್ತಕ್ಕಂಥ ಮಕ್ಕಳು. ಅವರಿಗೆ ಒಂದು ಕಾರ್ಯವನ್ನು ಆತನ ನೆಬೂಕದ್ನೆಚ್ಚರನು ವಹಿಸಿಕೊಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ಇವರಿಗಾಗಿಯೇ ಆ ಒಂದು ರಾಜಾಜ್ಞೆ ಅವರು ತರ್ತಾರೆ. ನೋಡೋಣ ಇವರು ಹೆಂಗೆ ಜೀವನ ಮಾಡ್ತಾರೆ ಅಂತೇಳಿ ತಿಳಿದು ಅಲ್ಲಿ ರಾಜಾಜ್ಞೆ, ಮಂತ್ರಿಗಳ ಕುತಂತ್ರದಿಂದ ಒಂದು ರಾಜಾಜ್ಞೆ ಹೊರಿಸ್ತಾರೆ. ಅದೇ ರಾಜಾಜ್ಞೆ ಏನಂತಂದರೆ, ಬಂಗಾರದ ಪ್ರತಿಮೆಗೆ ಎಲ್ಲರೂ ಪೂಜಿಸಬೇಕು, ಎಲ್ಲರೂ ಅಡ್ಡ ಬೀಳಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಈ 3 ಜನ ನೆಗ್ಲೆಕ್ಟಾಗಿ ಮಾಡ್ತಾರೆ. ಆ ಮೂರ್ತಿ ನಮಗೆ ಬೇಡೇ ಬೇಡ, ನಾವು ಆ ಕಡೆ ಹೋಗ್ತಕ್ಕಂಥದ್ದು ಬೇಡೇ ಬೇಡ, ಅದಕ್ಕೆ ಅಡ್ಡ ಬೀಳ್ತಕ್ಕಂಥದ್ದು ಬೇಡೇ ಬೇಡ. ಎಲ್ಲರೂ ಗಮನಿಸ್ತಾರೆ. ಆ ರಾಜನ ಕೈ ಕೆಳಗಿರ್ತಕ್ಕಂಥ ಸೈನಿಕರು, ರಾಜನ ಕೈಗಳಿಗಿರ್ತಕ್ಕಂಥ ಮಂತ್ರಿವರ್ಯರು ಇವರನ್ನು ಗಮನಿಸ್ತಾರೆ. ನಾವೆಲ್ಲರೂ ಈ ಒಂದು ಪ್ರತಿಮೆಗೆ ಅಡ್ಡ ಬೀಳ್ತೇವೆ, ಎಲ್ಲರೂ ಪೂಜಿಸ್ತೇವೆ, ಆದರೆ ಈ 3 ಜನ ಯಾಕೆ ಪೂಜಿಸೋದಿಲ್ಲ, ಅದು ಒಂದು ಪ್ರಶ್ನೆ ಆಗಿಬಿಡ್ತದೆ. ಆವಾಗ ರಾಜನಿಗೆ ಪಿರಾದಿ ಹೋಗ್ತಾರೆ. ಅವರು ಏನಂತೇಳಿ ಹೋಗ್ತಾರೆ, ರಾಜರೇ, ನೆಬೂಕದ್ನೆಚ್ಚರ ರಾಜರೇ, ನಮ್ಮಲ್ಲಿರ್ತಕ್ಕಂಥ 3 ಜನ ನೀನು ಮಾಡಿರ್ತಕ್ಕಂಥ, ನೀನು ಆ ಬೀದಿಯಲ್ಲಿ ನಿಲ್ಲಿಸಿರ್ತಕ್ಕಂಥ ಆ ಬಂಗಾರದ ಪ್ರತಿಮೆಯನ್ನು ಅವರು ಗೌರವಿಸಲಿಲ್ಲ, ಆ ಪ್ರತಿಮೆಗೆ ಅವರು ಪೂಜೆ ಮಾಡಲಿಲ್ಲ, ಆ ಪ್ರತಿಮೆಗೆ ಅವರು ಕಾಲು ಬೀಳಲಿಲ್ಲ, ಅಡ್ಡ ಬೀಳಲಿಲ್ಲ ಅಂತೇಳಿ ಹೇಳ್ತಾರೆ. ಆಗ ಆತನ ಆಜ್ಞೆ ಮಾಡ್ತಾನೆ, ಹೋಗು ಆ 3 ಜನ ಹೇಳ್ಕೊಂಡು ಬರ್ರಿ ಅಂತೇಳಿ ಹೇಳ್ಕೊಂಬರ್ತಾರೆ. ಆತನ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಹೇಳ್ತಾರೆ, ಏನಂತ ಹೇಳ್ತಾರೆ, ನೋಡು, ಒಂದು ವೇಳೆ ನೀನು ಮಾಡಿಲ್ಲ ಅಂತಂದರೆ ಸರಿ ಹೋಯ್ತು, ಈಗ ನಾನು ರಾಜನ ನಿನ್ನೆದುರು ನಿಂತಿದ್ದೇನೆ, ಈ ಸಂದರ್ಭದಲ್ಲಿ ನಾನು ಆಜ್ಞೆ ಕೊಡ್ತೇನೆ, ನನ್ನ ಆಜ್ಞೆಯಾದರೂ ಒಪ್ಪಿ ನೀನು ಅದಕ್ಕೆ ಅಡ್ಡ ಬೀಳ್ತೀಯೋ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಅಂದಾಗ ಆ 3 ಜನ ಕೂಡಿ ಹೇಳ್ತಾರೆ, ಇಲ್ಲ, ನಾವು ಅದಕ್ಕೆ ಅಡ್ಡ ಬೀಳೋದಿಲ್ಲ, ನಿನ್ನನ್ನು ಅರಸನಾಗಿ ಮಾತ್ರ ಒಪ್ಪಿಕೊಂಡಿದ್ದೇವೆ ನಾವು, ಆದರೆ ನೀನು ಮಾಡಿರ್ತಕ್ಕಂಥದ್ದು ದೇವರು ಅಂತೇಳಿ ನಾವು ಒಪ್ಕೊಂಡಿಲ್ಲ, ಅದನ್ನು ಒಪ್ಪೋದಿಲ್ಲ ನಾವು, ಅದಕ್ಕೆ ಅಡ್ಡ ಬೀಳೋದಿಲ್ಲ ಅಂತಂದಾಗ ಅಲ್ಲಿ ಅದಕ್ಕೆ ಶಿಕ್ಷೆಯಾಗಿ ಏನಂತಂದರೆ ಉರಿಯುವಂಥ ಆವಿಗೆಯನ್ನು ಅವರು ಸಿದ್ಧಪಡಿಸಿರ್ತಾರೆ. ಅವರು ಡಂಗುರ ಹೊಡೆಯುವಾಗೆ ಹೇಳಿರ್ತಾರೆ, ಯಾರು ಆ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲವೋ ಅವರನ್ನು ಉರಿಯುವ ಆವಿಗೆಗೆ ನಾವು ಹಾಕಿಬಿಡ್ತೇವೆ, ಅದರಲ್ಲಿ ಹಾಕಿ ಸುಟ್ಟು ಬಿಡ್ತೇವೆ ಅಂತೇಳಿ ಇಂಥ ಕಠಿಣವಾದ ರಾಜಾಜ್ಞೆಯನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ರಾಜನ ಎದುರೇ ಹೇಳ್ತಾರೆ, ಇಲ್ಲ, ಆ ಮೂರ್ತಿಗೆ ನಾವು ಅಡ್ಡ ಬೀಳುವುದಿಲ್ಲ ಅಂತಂದಾಗ ಆಗ ರಾಜಾಜ್ಞೆ ಆಗ್ತದೆ. ಏನಂತಂದರೆ, ಈಗ 1 ಹೊರೆ ಹಾಕಿ ನೀವು ಹಾವಿಗೆಯನ್ನು ತಯಾರು ಮಾಡಿದ್ರಿ, ಇಲ್ಲ 7 ಹೊರೆಗಳನ್ನು ಹಾಕಿ ನೀವು ಆ ಹಾವಿಗೆಯನ್ನು ತಯಾರು ಮಾಡಿರಿ, ಅಲ್ಲಿ ಕಿಚ್ಚು ಜಾಸ್ತಿ ಆಗಲಿ, ಇವರು ರಾಜನಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ, ಇವರನ್ನು ನಾನು ಅದರಲ್ಲಿ ಹಾವಿಗೆಯಲ್ಲಿ ಹಾಕಿ ಸುಟ್ಟು ಬಿಡಬೇಕು ಅಂಥೇಳಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಹೇಳ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ಹೆಚ್ಚು ಅದರಲ್ಲಿ ಹಾಕ್ತಕ್ಕಂಥ ಕಟ್ಟಿಗೆಗಳನ್ನು ಹಾಕಿ ಆ ಹಾವಿಗೆಯನ್ನು 7 ಪಟ್ಟು ಸೆಕೆ ಬರುವಂತೆ, ಬೆಂಕಿ ಬರುವಂತೆ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಆ 3 ಜನರನ್ನು ಅವರನ್ನು ಎತ್ತಿ ಅದರಲ್ಲಿ ಹಾಕಬೇಕಾಗಿದೆ. ಅಲ್ಲಿ ಭಾಳ ಜಳ, ಅದರ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಆ ರಾಜನ ಭಟರು ಏನು ಮಾಡ್ತಾರೆ ಅಂತಂದರೆ, ಇವರನ್ನು ಹಿಡಿದು ಎತ್ತಿ ಆ ಹಾವಿಗೆಯಲ್ಲಿ ಹಾಕ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದೋಗ್ತದೆ. ಏನಂತಂದರೆ, ಅವರನ್ನು ಎತ್ತಿ ತೆಗೆದುಕೊಂಡು ಹಾಕ್ತಕ್ಕಂಥ ಆ ಭಟರೇ ಆ ಬೆಂಕಿಗೆ ಸುಟ್ಟು ಹೋಗ್ತಾರೆ, ಆದರೆ ಇವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಲ್ಲಿ ಬೆಂಕಿ ಅವರನ್ನು ಸುಡುವುದಿಲ್ಲ. ಆವಾಗ ರಾಜನಿಗೆ ಹೇಳ್ತಾರೆ, ನಮ್ಮ ಸತ್ಯದೇವರು ಈ ರೀತಿಯಿಂದ ಇರುವಂಥ ಸಂದರ್ಭದಲ್ಲಿ ಬೇರೆ ಮೂರ್ತಿಯನ್ನು ನೀನು ತಂದು ನಿಲ್ಲಿಸಿದಾಗ ನಾವು ಅದಕ್ಕೆ ಪೂಜೆ ಮಾಡುವುದು ಹೀಗೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆವಾಗ ರಾಜನು ಆತಂಕದಿಂದ ಅವರನ್ನು ತೆಗಿತಾನೆ, ಹೊರಗಡೆ ಕರೀತಾನೆ. ಕರೆದ ನಂತರ ಮತ್ತು ದಾನಿಯೇಲನ ಪರೀಕ್ಷೆ ಆಗ್ತದೆ. ಹೌದು, ದಾನಿಯೇಲನು ಕೂಡ ಅವನ ಮೇಲೆ ಕೂಡ ಕಂಪ್ಲೇಂಟ್ ಹೇಳ್ತಾರೆ, ನಿಮ್ಮ ದಾನಿಯೇಲನು ಕೂಡ ಅದಕ್ಕೆ ಗೌರವ ಸಲ್ಲಿಸ್ತಾ ಇಲ್ಲ ಅಂತ ಹೇಳಿದಾಗ ದಾನಿಯೇಲನ ಕರೆದು ಆತನು ಹೇಳ್ತಾನೆ, ಹುಲಿಯೇ ಸಿಂಹಗಳ ಗವಿಯಲ್ಲಿ ಆತನನ್ನು ಹಾಕಿಬಿಡ್ರಿ,
ರಾತ್ರಿ ಹಾಕಿಬಿಡ್ತಾರೆ, ಕತ್ತಲು ಇದ್ದಂಥ ಸಂದರ್ಭದಲ್ಲಿ ಹಾಕಿಬಿಡ್ತಾರೆ. ಬೆಟ್ಟ ಬೆಳಗನ್ನು ಹರಿಸಿದಂಥ ಸಿಂಹಗಳು ಆತನ ತಿಂದುಬಿಟ್ಟಿರ್ತದೆ ಅಂತೇಳಿ ಎಲ್ಲರೂ ನಿಶ್ಚಿಂತೆಯಿಂದಿರ್ತಾರೆ. ಮುಂಜಾನೆ ಎದ್ದು ರಾಜನಿಗೆ ಆತಂಕ. ಯಾಕಂತಂದರೆ ಈ ಕ್ರೈಸ್ತರೆನಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದೊಂದು, ನಾನೇ ಆಗಲಿ ನೀನೇ ಆಗಲಿ, ಯಾರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅಂದರೆ ಭಾಳ ನಿಯತ್ತಿನಿಂದ ಕೆಲಸ ಮಾಡ್ತೇವೆ. ಅವರಿಂದ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ನಾವು ಗಳಿಸಿರ್ತೇವೆ. ಅದೇ ಪ್ರಕಾರ ದಾನಿಯೇಲನು ಕೂಡ ಅಲ್ಲಿ ಪ್ರೀತಿಯನ್ನು ಗಳಿಸಿದ್ದ. ಆ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಆ ರಾಜನು ಏನು ಮಾಡ್ತಾನೆ ಅಂತಂದರೆ, ಇನ್ನೂ ನಸುಕಿರುವಾಗಲೇ ಆ ಗವಿಯ ಸಮೀಪದಲ್ಲಿ ಬರ್ತಾನೆ. ಆ ದಾನಿಯೇಲನ ಆ ಸಿಂಹಗಳು ತಿಂದು ಹೊಸಕೆ ಹಾಕಿರ್ಬೋದು, ನೋಡೋಣ ಅಂತೇಳಿ ದೂರ ನಿಂತ ಕೂಗಿದಾಗ ಆತನು ಗೊತ್ತಿರ್ತಾನೆ, ಆತನು ಕೂಗ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ ದಾನಿಯೇಲನು. ನಿನ್ನನ್ನು ರಕ್ಷಿಸ್ತಕ್ಕಂಥ ದೇವರು ನಿನ್ನ ಜೊತೆಗಿದ್ದು ನಿನ್ನನ್ನು ರಕ್ಷಿಸಿದ್ದಾನೋ ಅಂತೇಳಿ ಪ್ರಶ್ನೆ ಮಾಡಿದಾಗ, ಹೌದು, ನನ್ನ ದೇವರು ಆಗಲೇ ದೇವದೂತರನ್ನು ಕಳಿಸಿ ಆ ಸಿಂಹಗಳ ಬಾಯಿಯನ್ನು ಕಟ್ಟಿಬಿಟ್ಟಿದ್ದಾನೆ, ನಾನು ಜೀವಂತವಾಗಿದ್ದೇನೆ ಅಂತೇಳಿ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಕೇಳ್ತಕ್ಕಂಥವರಿಗೆ ನಮ್ಮ ಮೈ ರೋಮಾಂಚನವಾಗ್ತದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕತೆ, ಅದರಲ್ಲಿರ್ತಕ್ಕಂಥ ನೀತಿ ಸಾರ. ಆ ನೀತಿ ಸಾರವನ್ನು ನಮ್ಮ ಜೀವನದಲ್ಲಿ ಯಾವ ರೀತಿಯಿಂದ ಅಳವಡಿಸಿಕೊಂಡ್ರೆ ನಮಗೆ ಎಂಥ ಜಯ ಸಿಗ್ತದೆ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ನಾನು SC ಅಂತೇಳಿ ಬರೆಸಿದರೆ ನನಗೆ ಸರ್ಕಾರ ಸವಲತ್ತು ಕೊಡ್ತದೆ ಅಂತೇಳಿ ತಿಳ್ಕೊಂಡಿದ್ದೇವೆ. ಇಲ್ಲ, ಕೊಡೋದಿಲ್ಲ. ಸರ್ಕಾರ ಕೊಡ್ತಕ್ಕಂಥದ್ರಲ್ಲಿ ಒಂದು ಅರ್ಥ ಇದೆ. ಸರ್ಕಾರ ಕೊಡ್ತಕ್ಕಂಥದ್ರಲ್ಲಿ ಒಂದು ಅರ್ಥ ಇದೆ. ನಾನು ಬಹಳಷ್ಟು ಜನರಿಗೆ ನೋಡಿದ್ದೇನೆ. ಕೆಲವರಿಗೆ ಸರ್ಕಾರ ಮನೆ ಚಾಲ್ವ ಕೊಟ್ಟಿದ್ದಾರೆ, ಅನೇಕರು ಸರ್ಕಾರ ಮನೆ ಕಟ್ಕೊಂಡಿದ್ದಾರೆ. ಸರ್ಕಾರ ಮನೆ ಇರ್ತಕ್ಕಂಥವ್ರು ಅವರ ಜೀವಿತ ನೀವು ನೋಡ್ರಿ, ಎಂದು ಸರ್ಕಾರ ಮನೆ ಸ್ಯಾಂಕ್ಷನ್ ಆಯ್ತಂದ್ರೆ ಅಂದಿನಲ್ಲಿದ್ದ ಅವ್ರ ಕೆಲಸನೇ ಬಿಡ್ತಾರೆ. ಅಂದಿನಲ್ಲಿದ್ದವ್ರು ಕೆಲಸ ಬಿಡ್ತಾರೆ, ಪಂಚಾಯತಿಗೆ ತಿರುಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಅಲ್ಲಿಂದ ಆರ್ಡ್ರ್ ತರಬೇಕು, ಅಲ್ಲಿ PDO ಸಹಿ ಮಾಡಿಸ್ಬೇಕು, ಅಲ್ಲಿಂದ ಲೀಡರ್ಗಳ ರೆಕಮೆಂಡೇಷನ್ ಬೇಕು. ದಿನ 500-700 ರೂಪಾಯಿ ಗಳಿಸ್ತಕ್ಕಂಥ ಮನುಷ್ಯ ಅವತ್ತು ಕೆಲಸ ಬಿಡ್ತಾನೆ, ಅಲ್ಲಿಂದ ತಿರುಗ್ಲಿಕ್ಕೆ ಶುರು ಮಾಡ್ತಾನೆ. ಅವನ ಸ್ಥಿತಿ ಇನ್ನೂ ಕೆಳಮಟ್ಟಕ್ಕೆ ಹೋಗಿಬಿಡ್ತದೆ. ಎಲ್ಲೋ ಸಾಲ ಸೋಲ ಮಾಡ್ಕಿಸ್ ಬೇಸ್ಮೆಂಟ್ ಮಾಡ್ತಾನೆ, ಬಿಲ್ ಬರೋಷ್ಟರೊಳಗೆ ಅದನ್ನು ಖರ್ಚು ಮಾಡಿರ್ತಾನೆ, ತನ್ನ ಸಂಸಾರ ಕಾಯ್ಕೊಂಡ್ಬಿಡ್ತಿರ್ತಾನೆ. ಆದರೆ ಮನೆ ಏನೋ ಆಗ್ತದೆ. ಯಾಕಂತಂದರೆ ಕಟ್ಟುತ್ತರವಾಗಿ ಕಾನೂನು ಇರ್ತದೆ, ಇದಕ್ಕೆ ಇಷ್ಟು ಟೈಮಿಗೆ ಇಷ್ಟು ಬಿಲ್ ಕೊಡಬೇಕು, ಇಷ್ಟು ಟೈಮಿಗೆ ಇದು ಮಾಡಬೇಕು ಅಂತೇಳಿ. ಆದರೆ ನಾವು ಗಳಿಸ್ತಕ್ಕಂಥ ಹಣ ಏನಿದೆ ಅದೆಲ್ಲ ಲಾಸ್ ಆಗಿ ಹೋಗ್ತದೆ, ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡ್ತದೆ. ಎಲ್ಲರೂ ತಿಳಿದುಕೊಂಡಿರ್ಬೇಕು. ಯಾಕಂತಂದರೆ ಸರ್ಕಾರಕ್ಕೆ ಈ ರೀತಿಯಿಂದ ನಾವು ಕೈ ಚಾಚ್ಕೊಂಡು ಕುಂತೀವಿ ಅಂತಂದರೆ ಅದು ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಅಲ್ಲಿ ತನಕ ನಾವು ಕೆಲಸ ಬಿಟ್ಟು ಆ ಕಡೆ ದಾರಿ ನೋಡ್ತೀವಲ್ಲ, ನಮ್ಮ ಸ್ಥಿತಿ ಇನ್ನೂ ಏನಾಯ ಸ್ಥಿತಿಗೆ ಹೋಗ್ತದೆ. ದಯವಿಟ್ಟು ನಿಮ್ಮ ಜೀವಿತದಲ್ಲಿ SC ಅಂತೇಳಿ ಬರ್ಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಅದರಲ್ಲಿಂದ ನಿಮ್ಮ ಗೌರವನೂ ಕಡಿಮೆ. ಇಲ್ಲಿ ನಮಗೂ ಕೂಡ ಮೈನಾರಿಟಿಯಲ್ಲಿ ಸೇರಿಸಿದ್ದಾರೆ, ಏನೂ ಕಡಿಮೆ ಇಲ್ಲ. ನಾವೆಲ್ಲ ಫಂಡ್ ತರಂಗಿಲ್ಲ. 60 ಲಕ್ಷ 70 ಲಕ್ಷ ತಂದು ನಾವು ಗುಡಿಗಳನ್ನು ಕಟ್ಕೊಳ್ತೇವೆ. 60 ಲಕ್ಷ 70 ಲಕ್ಷ ಕೊಟ್ಟು ತೊಗೊಂಡು ನಾವು ಭವನಗಳನ್ನು ಕಟ್ಕೊಳ್ತೇವೆ. ಅದು ನಮಗೂ ಏನು ಕಡಿಮೆ ಇಲ್ಲ. ನಮಗೂ ಕೂಡ ಅನೇಕ ಸ್ಕೀಮ್ಗಳಿವೆ. ಆದರೆ ನಮಗೆ ಗೊತ್ತಿಲ್ಲ. ಬರೀ SC ಅಂದರೆ ಸಾಕು, ನಮಗೆ ಸಾಕಷ್ಟು ಸಹಾಯ ಬರ್ತದೆ. ಇಲ್ಲ, ದಯವಿಟ್ಟು ನಿಮಗೆ ಹೇಳ್ತೀನಿ ಏನಂತಂದರೆ, ನೀವು ಕುಲಗೆಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ, ಕುಟುಂಬದಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ, ಯೇಸು ಕ್ರಿಸ್ತನನ್ನು ತಿಳ್ಕೊಂಡ್ರೆ ಸಾಕು, ಮುಂದಿಂದ ಏನು ಬೇಕಾಗಿಲ್ಲ ಅಂತೇಳಿ ಹೇಳ್ತದೆ. ಯೇಸುವನ್ನು ತಿಳಿದುಕೊಂಡವನು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ ಅಂತೇಳಿ ಸತ್ಯವೇದ ವಾಕ್ಯ ಹೇಳುವಂಥ ಸಂದರ್ಭದಲ್ಲಿ ನಮಗೆ ದುರಾಶೆಗಳು ಯಾಕೆ ಬೇಕು? ದೇವರು ನಮ್ಮನ್ನು ನಡೆಸ್ತಾ ಇಲ್ವಾ? ದೇವರು ನಮ್ಮನ್ನು ಬಲಪಡಿಸ್ತಾ ಇಲ್ವಾ? ದೇವರು ನಮಗೆ ಜ್ಞಾನ ಕೊಡ್ತಾ ಇಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡದೆ ನಮ್ಮ ಜಾತಿಯ ಬಗ್ಗೆ ಇನ್ನೂ ಕೂಡ ನಾವು ಹಳೆ ಜಾತಿಯಲ್ಲಿ ಉಳ್ಕೊಂಡು ಆ ಹಳೆ ಹೆಸರನ್ನು ಹೇಳ್ಕೊಳ್ತೀವಲ್ಲ, ಭಾಳ ಒಂಥರ ಹೀನಾಯವಾಗಿರ್ತಕ್ಕಂಥ ನಮ್ಮ ಸ್ಥಿತಿ ಪ್ರಿಯರು. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕು. ಪ್ರತಿಯೊಬ್ಬೊಬ್ಬರು ಜಾತಿಯಲ್ಲಿ ಇರ್ತಕ್ಕಂಥದ್ದು, ಧರ್ಮದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಶಕ್ತಿ ಅದು. ಆ ಶಕ್ತಿಯನ್ನು ನಾವು ಯಾವ ರೀತಿಯಿಂದ ಬಳಸ್ಕೊಂಡು ನಾವು ಅಭಿವೃದ್ಧಿ ಆಗಬೇಕಂತ ಅನ್ನೋದ್ರ ಬಗ್ಗೆ ಜ್ಞಾನವಿಲ್ಲದೆ ನಾವು ಹೋಗಿದ್ದೀವಲ್ಲ, ಅದು ನಮ್ಮ ದುರಾದೃಷ್ಟಕರ. ಅದಕ್ಕಾಗಿ ನಾವು ಇಲ್ಲಿ ನಮ್ಮ ಧರ್ಮದಲ್ಲಿ ಸ್ಥಿರವಾಗಿ ನಿಂತುಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಈ ಸಮಾಜದಲ್ಲಿ ಯಾವ ರೀತಿಯಿಂದ ಬದುಕಬೇಕಾಗಿದೆ, ಈ ಸಮಾಜದಲ್ಲಿ ಎಲ್ಲರನ್ನ ಯಾವ ರೀತಿಯಿಂದ ನಾವು ಕಾಣಬೇಕಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ನಾನು ಪ್ರತಿಯೊಬ್ಬೊಬ್ಬರಿಗೆ ಹೇಳ್ತೀನಿ ಏನಂತಂದರೆ, ಈಗಿನ ಕಷ್ಟಕರ ಸಮಾಜದಲ್ಲಿ, ಈಗಿನ ಕಷ್ಟಕರ ರಾಜಕೀಯ ಸಂದರ್ಭದಲ್ಲಿ, ರಾಜಕೀಯ ಆಟದಲ್ಲಿ ನಾವೇನಾಗಬೇಕಾಗಿದೆ ಅಂತಂದರೆ ಜಾಣತನದಿಂದ ಗೆಲ್ಲಬೇಕಾಗಿದೆ. ಮತಾಂತರ ಕಾಯ್ದೆ ತಂದು ನಮ್ಮನ್ನು ಬಂಧಿಸಿ ಬಿಟ್ಟಿದ್ದಾರೆ. ಸತ್ಯವೇದ ಹೇಳ್ತಕ್ಕಂಥ ಸತ್ಯವೇದವನ್ನು ಕಟ್ಟಿ ಹಾಕುವುದಕ್ಕೆ ಪ್ರಯತ್ನ ಪಡ್ತಾರೆ, ಅದು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಒಂದು ತಿಳಿದುಕೊಂಡಿರ್ಬೇಕೇನಂತಂದರೆ, ನಾವೆಲ್ಲರೂ ನಮ್ಮ ಧರ್ಮವನ್ನು ನಾವು ಪಾಲಿಸಿದರೆ
ನಾವೆಲ್ಲರೂ ನಮ್ಮ ಧರ್ಮವನ್ನು ಪಾಲಿಸಿದರೆ ಪರಧರ್ಮವನ್ನು ಗೌರವಿಸ್ತಕ್ಕಂಥದ್ದು ಕೂಡ ನಾವು ಕಲ್ತ್ಕೊಂಡಿರಬೇಕು. ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದಾಗಲಿ, ಅವ್ರ ದೇವರುಗಳು ಹಾಗಿವೆ ಹೀಗಿವೆ ಅಂತೇಳಿ ಅಂತಕ್ಕಂಥದ್ದನ್ನಾಗಲಿ, ಇಂಥದ್ದನ್ನೆಲ್ಲ ಬ್ಯಾಡ್ ಅಂತೇಳಿ ಸರ್ಕಾರ ಏನಾಗಿದೆ ಅಂತಂದರೆ ಕಾನೂನು ಮಾಡಿಬಿಟ್ಟಿದೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬ ಕ್ರೈಸ್ತರು ಯಾವಾಗಲೂ ಈ ಒಂದು ನೀತಿಯಲ್ಲಿ ನಾವು ಬದುಕಬೇಕು. ಏನಂತಂದರೆ ನಮ್ಮ ಧರ್ಮ ನಾವು ಪಾಲಿಸಿದರೆ ಪರಧರ್ಮವನ್ನು ಗೌರವಿಸಬೇಕು. ಯಾಕಂತಂದರೆ ನಮಗೂ ಕೂಡ ಅನೇಕರು ಬೇರೆ ಜಾತಿಯ ಗೆಳೆಯರು ಇದ್ದಾರೆ, ಬೇರೆ ಜಾತಿಯವರು ನಮ್ಮನ್ನು ಇಷ್ಟಪಡ್ತಕ್ಕಂಥವ್ರು ಇದ್ದಾರೆ. ಯಾಕಂತಂದರೆ ಅವರನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಮೂಲ ಕರ್ತವ್ಯವಾಗಿದೆ. ಅದಕ್ಕಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 18ನೇ ವಚನ ಒಂದು ಚಿಕ್ಕದಾಗಿ ಹೇಳ್ತಾನೆ ದೇವರು. ಏನಂತಂದರೆ ರೋಮ 12:18ರಲ್ಲಿ ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಹೌದಲ್ಲ? ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ ಅಂತಂದರೆ ಮುಂದಿನ ಹೆಜ್ಜೆನೇ ಪ್ರೀತಿಯಿಂದ ಇರ್ರಿ, ಸೌಹಾರ್ದತೆಯಿಂದ ಇರ್ರಿ, ಗೆಳೆತನದಿಂದ ಇರ್ರಿ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ನಿದರ್ಶನ, ಈ ಸಮಾಜ ಶಾಂತಿಯಿಂದ ಇರಬೇಕಾಗಿದೆ. ಈ ಸಮಾಜದಲ್ಲಿ ಕಲಹಗಳಾಗಬಾರ್ದಾಗಿದೆ. ಧರ್ಮಗಳಲ್ಲಿ ಒಡೆದಾಟ ಆಗುತ್ತಿರುವುದನ್ನು ಕಂಡು ಯಾವ ಧರ್ಮದವರು ತಮ್ಮ ಧರ್ಮ ನಾಯಕರು ಅವ್ರಿಗೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಮೊದಲನೇದಾಗಿ ನಾವು ಹೆಜ್ಜೆ ಇಡಬೇಕಾಗಿದೆ. ಕ್ರೈಸ್ತರು ಯಾವಾಗಲೂ ಮುಂಚೂಣಿಯಲ್ಲಿರ್ತೇವೆ. ನಾವು ನಮ್ಮ ಒಂದು ಜನಾಂಗಕ್ಕೆ ಈ ಒಳ್ಳೆಯ ಸಂದೇಶವನ್ನು ನಾವು ಸಾರಲಿಕ್ಕಿದ್ದೇವೆ. ಸಾಧ್ಯವಾದಷ್ಟು ಪೌಲನು ರೋಮಪುರದ ಸಭೆಯವರಿಗೆ ಬರೀತಾನೆ ಏನಂತೇಳಿ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಯಾವ ಜಾತಿಯವರಾಗಲಿ, ಅವರು ಉನ್ನತ ಜಾತಿಯವರಾಗಲಿ, ಅವರು ಕೀಳು ಜಾತಿಯವರಾಗಲಿ, ನಮಗಿಂತ ಉನ್ನತವಾಗಿದ್ದರೂ ಸರಿ, ನಮಗಿಂತ ಕೆಳಗಿದ್ದರೂ ಸರಿ, ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಿಂದ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ನಾವು ಬದುಕುವುದು ಭಾಳ ಮುಖ್ಯವಾಗಿದೆ ಅಂತೇಳಿ ಇವತ್ತಿನ ದಿವಸದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಾವು ಯಾಕೆ ಸಮಾಧಾನದಿಂದ ಇರಬೇಕು ಅಂತಂತಂದರೆ 1 ಪೇತ್ರ 2:17 ಬರೆಯಲ್ಪಟ್ಟಿದೆ ನೋಡ್ರಿ. 1 ಪೇತ್ರ 2ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂತಂದರೆ, ನೀವೆಲ್ಲರೂ ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನಿಗೆ ಸನ್ಮಾನಿಸಿರಿ ಅಂತೇಳಿ ಹೇಳ್ತದೆ. ಯಾಕಂತಂದರೆ ರಾಜಕೀಯವಾಗಿದ್ದಾರೆ, ರಾಜಕೀಯ ಲೀಡರ್ಗಳು ಬಂದತ್ನಾಗ ನಾವು ಕ್ರೈಸ್ತರಿದ್ದೀವಿ, ಯಾರನ್ನು ನಿಗಾ ಮಾಡೋದಿಲ್ಲ, ಆ ರೀತಿಯಿಂದ ಅಂತಕ್ಕಂಥದ್ದಲ್ಲ. ಅವರಿಗೆ ಗೌರವ ಸಲ್ಲಿಸಬೇಕಾಗಿದೆ. ನಮ್ಮ ರಾಜಕೀಯ ನಾಯಕರು ಅವರಾಗಿದ್ದಾರೆ, ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ನಾವು ಸಲ್ಲಿಸಲೇಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ, ನೀವು ಮೊದಲು ನನಗೆ ದಾಸರಾಗಿದ್ದೀರಿ. ನಾವೆಲ್ಲರೂ ದಾಸರೇ. ಯೇಸು ಸ್ವಾಮಿ ಹೇಳಿದ ಮಾತನ್ನು ಯಾರು ಕೇಳ್ತೀವಿ ಅಂತಂದರೆ ನಾವೆಲ್ಲ ದಾಸರೇ. ಯಾವಾಗ ಯೇಸು ಸ್ವಾಮಿಗೆ ನಾವು ದಾಸರಾಗಿದ್ದೀವಿ ಅಂತಂದರೆ ಆತನ ಅಧೀನಕ್ಕೆ ನಾವು ಒಳಪಟ್ಟಿದ್ದೇವೆ. ಆತನು ಏನು ಹೇಳ್ತಾನೆ ಅಂತಂದರೆ ಅದನ್ನು ನಾವು ಕೇಳಬೇಕಾಗಿದೆ. ಎಲ್ಲರನ್ನು ಸನ್ಮಾನಿಸಿರಿ ಅಂತೇಳಿ ಹೇಳ್ತಾನೆ. ಎಲ್ಲರನ್ನು ಗೌರವಿಸ್ರಿ. ಅವನು ಹಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಅದು ಬೇಡ ನಮಗೆ. ಅವನು ಹೆಂಗಾದರೂ ಅವನ ಜೀವಿತಕ್ಕೆ ಇರಲಿ. ಯಾಕಂದರೆ ಈ ಸಮಾಜ, ಈ ಧರ್ಮಗಳು ಆ ರೀತಿಯಿಂದ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಎಲ್ಲಿ? ಆದರೆ ಕ್ರೈಸ್ತರಾಗಿರ್ತಕ್ಕಂಥವ್ರು ನಾವು ಯೋಚನೆ ಮಾಡಬೇಕಾಗಿದೆ. ಎಲ್ಲರನ್ನೂ ಸನ್ಮಾನಿಸಿರಿ. ಪ್ರತಿಯೊಬ್ಬೊಬ್ಬರು ಇವರು ಯಾರಪ್ಪ ಅಂತಂದರೆ ಅವರು ನಮ್ಮ ಸಹೋದರರು ಅಂತೇಳಿ ಪ್ರೀತಿ ಮಾಡಿರಿ. ಬೇರೆ ಜಾತಿಯವರು ಇರಲಿ, ನಮ್ಮ ಮನೆ ಪಕ್ಕದಲ್ಲಿರ್ತಾರೆ, ಒಂದು ರೋಡಿನ ಕಡೆ ಇರ್ತಾರೆ, ಎಲ್ಲರೂ ಕೂಡ ಶಾಂತಿ ಮತ್ತು ಪ್ರೀತಿ ಸಮಾಧಾನದಿಂದ ಸಹೋದರತ್ವದಿಂದ ಇರ್ರಿ. ಆದರೆ ಈ ಎಲ್ಲ ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳನ್ನು ದೇವರು ನೋಡ್ತಾನೆ ಅಂತೇಳಿ ದೇವರಿಗೆ ಭಯಪಡ್ರಿ. ದೇವರಿಗೆ ನೀವು ಭಯಪಡ್ರಿ ಅಂತೇಳಿ ದೇವರ ವಾಕ್ಯ ಈ ರೀತಿಯಿಂದ ಹೇಳ್ತದೆ. ಅದಕ್ಕಾಗಿ ದೇವರು ಆಜ್ಞೆ ಮೂಲಕವಾಗಿ ನಮ್ಗೆ ಹೇಳ್ತಾನೆ. ಯೋಹನ 13:34 ಅದು ಆಜ್ಞೆ ಅಂತೇಳಿ ಹೇಳ್ತಾನೆ. ಏನಂತೇಳಿ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ಏನಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ, ದೇವರು ನಮಗೆ ಪ್ರೀತಿ ತೋರಿಸಿದ್ದಾನೆ. ಆತನು ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ದಾರಿ ಎರಿಬೇಕು. ಅದರನ್ನಲ್ಲೇ ಇಟ್ಕೊಂಡು ಕೂತಿರ್ಲಿಕ್ಕಾಗೋದಿಲ್ಲ. ಯಾಕಂತಂದರೆ ನಮ್ಮ ಧರ್ಮನೇ ಪ್ರೀತಿಯ ಸಂಕೇತ. ನಮ್ಮ ಧರ್ಮನೇ ಆ ರೀತಿಯಿಂದ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ಸಂಕೇತ. ದೇವರು ಕೂಡ ನಮ್ಮನ್ನು ಏನು ಮಾಡಿದ್ದಾನೆ ಅಂತಂದರೆ, ಆತನ ಜೀವಿತ ಕಾಲದಲ್ಲಿ ಎಂತೆಂಥವ್ರಿಗೋ ಗೌರವ ಸಲ್ಲಿಸಿದ್ದಾನೆ. ಆ ಪರಜಾತಿಯವರಿದ್ದರೂ ಕೂಡ ಅವರನ್ನು ಗೌರವಿಸಿದ್ದಾನೆ. ನೀನು ಬೇರೆ ಜೊತೆಯವನಿದ್ದು ಬಿಡು, ನೀನು ಮಾತಾಡೋದಿಲ್ಲ ಅಂತೇಳಿ ಎಂದೂ ಅನ್ನಲಿಲ್ಲ. ಅದಕ್ಕೂ ಕೂಡ ಉದಾಹರಣೆ ಇದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಏನಂತಂದರೆ, ನಾವು ಈ ಸಮಾಜದಲ್ಲಿ ಬಾಳಿ ಬದುಕ್ತೀವಿ ಅಂತಂದರೆ ನಾವು ಯಾವ ರೀತಿಯಿಂದ ಇರಬೇಕು, ಜನರೊಟ್ಟಿಗೆ ಸಂಬಂಧ ಹೆಂಗಿರಬೇಕು, ರಾಜಕೀಯವಾಗಿ ಸಂಬಂಧ ಹೇಗಿರಬೇಕು, ಸಮಾಜದೊಡನೆ ಸಂಬಂಧ ಹೇಗಿರಬೇಕು,
ಬೇರೆ ಜಾತಿಯವರು ಕೂಡ ಸಂಬಂಧ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಸತ್ಯವೇದ ಪ್ರತಿಯೊಂದೊಂದು ನಮ್ಮ ಜೀವಿತಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾಕ್ಯಗಳನ್ನು ಹೇಳ್ತದೆ. ರೋಮ 13:7 ನೋಡ್ರಿ, ಅವರವರಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ ಅಂತೇಳಿ ಹೇಳ್ತದೆ. ನಾನು ಕ್ರೈಸ್ತನಾಗಿ ನಿನಗೇನು ಮರ್ಯಾದೆ ಕೊಡೋದಿಲ್ಲ ಅಂತೇಳಿ ಅನ್ಲಿಕ್ಕೆ ಬರೋದಿಲ್ಲ. ಒಬ್ಬ ಪೊಲೀಸ್ ಬರ್ತಾನಂತಂದರೆ ನಾವು ಸಿಕ್ಕಂಗೆ ಮಾತನಾಡಲಿಕ್ಕೆ ಇಲ್ಲ. ಯಾಕಂತಂದರೆ ಅವನಿಗೆ ಭಯಪಡಬೇಕಂತೇಳಿ, ಸಮಾಜದ ಕಾನೂನನ್ನ ಹತೋಟಿಗೆ ತರಬೇಕು, ಕಂಟ್ರೋಲ್ನಲ್ಲಿ ಇರಬೇಕಂತೇಳಿ ಅವ್ರನ್ನ ಮಾಡಿರ್ತಾರೆ. ಇನ್ನು ನಾವು ಪಂಚಾಯತಿಗೆ ಟ್ಯಾಕ್ಸ್ ಕೊಡಬೇಕಾಗಿದೆ, ನಾವು ಯಾಕೆ ಕೊಡಮ್ಮಂತೇಳಿ ಅನ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಕೊಡಲೇಬೇಕಾಗಿದೆ. ಪ್ರತಿಯೊಬ್ಬೊಬ್ಬರಿಗೆ ನಾವು ಯಾರಿಗೆ ಏನು ಕೊಡಬೇಕಾಗಿದೆ. ಈಗ ನಾವು ಕಾರ್ನಾಗ ಹೋಗ್ತೀವಿ, ಅಲ್ಲಿ ಒಬ್ಬ ಟೋಲ್ ಗೇಟ್ ತಿರ್ಕೊಂಡು ಕುಂತಿರ್ತಾನೆ, ಅವ್ನಿಗೆ ರೊಕ್ಕ ಕೊಡಬೇಕು, 60 ರೂಪಾಯಿ ಕೊಡೋಸ್ತಾನ ನಮ್ಮ ಗಾಡಿ ಹಚ್ಕೊಂಡ್ಬೇಡ. ಏನನ್ನು ಕೊಡೋದಿಲ್ಲ ಅಂತಂದರೆ ಅದು ತಪ್ಪಾಗ್ತದೆ. ಕ್ರೈಸ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಈ ನೀತಿ ನ್ಯಾಯ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಅವರವರಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು. ಪ್ರತಿಯೊಬ್ಬೊಬ್ಬರಿಗೆ ನಾವು ಹಿಂದಿನ ಕಾಲದಿಂದ ಬಂದಿದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ. ಹೆಸರು ಹೇಳ್ತಕ್ಕಂಥದ್ದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಗೊತ್ತಿದ್ದಾಗ ನಾವು ಯಾಕೆಂತಂದರೆ ಅವರಿಗೆ ಗೌರವಿಸಬೇಕಾಗಿದೆ. ನಮಗಿಂತ ಚಿಕ್ಕವರಿದ್ದರೂ ಕೂಡ ಅವರಿಗೆ ನಾವು ಗೌರವಿಸಬೇಕಾಗಿದೆ. ನಮ್ಮನ್ನು ಹರಿಸಿ ಆಲಯಕ್ಕೆ ಅವರಿಗೂ ಕೂಡ ಗೌರವಿಸಬೇಕಾಗಿದೆ. ಪಂಚಾಯತಿಗೆ ಗೌರವಿಸಬೇಕಾಗಿದೆ, ಸರ್ಕಾರಕ್ಕೆ ಗೌರವಿಸಬೇಕಾಗಿದೆ. ಪ್ರತಿಯೊಬ್ಬೊಬ್ಬರು ಕೂಡ ಸಾಧ್ಯವಾದಷ್ಟು ಶಾಂತಿ ಮತ್ತು ಸಂಯಮದಿಂದ ನಾವು ಇರಲೇಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ದಾನಿಯೇಲನ ಗ್ರಂಥದ ಮುಖಾಂತರವಾಗಿ ಹಲವು ಉದಾಹರಣೆಗಳೊಟ್ಟಿಗೆ ನಾವು ತಿಳಿದುಕೊಂಡಿವಿ ಪ್ರಿಯರೇ. ಈ ಸಂದರ್ಭದಲ್ಲಿ ದೇವರು ನಮಗೆ ಖಂಡಿತವಾಗಿಯೂ ನಮಗೆ ಯಾವಾಗಲೂ ಬಲಪ್ರದನಾಗಿರ್ತಾನೆ. ಅದಕ್ಕಾಗಿ ನಾವು ನಮ್ಮ ಜಾತಿಯ ಬಗ್ಗೆ ವಿಚಲಿತರಾಗದಂತೆ, ನಾನು ಕ್ರೈಸ್ತನು, ನಾನು ಸ್ಥಿರವಾಗಿ ನಿಂತಿದ್ದೇನೆ, ನಿನ್ನ ನೀತಿ ನೇಮಗಳನ್ನು ಬಿಟ್ಟು ಬಿಡದೆ ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಿನ್ನಲ್ಲಿ ಇರ್ತಕ್ಕಂಥ ಗುಣಗಳು ಯಾರ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಇಲ್ಲ. ಯಾಕಂತಂದರೆ ನಮ್ಮ ನೀತಿ ತತ್ವಗಳ ಎಷ್ಟು ಚೆನ್ನಾಗಿವೆ ಅಂತಂದರೆ ಎಲ್ಲರಿಗೆ ಹೊಂದತಕ್ಕಂಥ ನೀತಿ ತತ್ವಗಳಾಗಿವೆ. ಬೇರೆ ಧರ್ಮಗಳಲ್ಲಿ ನಾವು ಕಾಣಲಿಕ್ಕಿಲ್ಲ ಪ್ರೇರೆ. ಅದಕ್ಕಾಗಿ ಈ ಒಂದು ನೀತಿ ತತ್ವಗಳಿಂದ ಇನ್ನೊಬ್ಬರನ್ನು ನಾವು ಆಕರ್ಷಣೆ ಮಾಡಬೇಕು, ಇನ್ನೊಬ್ಬರಿಗೆ ನಾವು ಗೌರವ ತೋರಿಸ್ಬೇಕು. ಇನ್ನೊಬ್ಬರ ಮುಖಾಂತರವಾಗಿ ನಮ್ಮ ಧರ್ಮದ ಏನಿದೆ ಅಂತಂದರೆ ತಿರುಳನ್ನು ಬೇರೆ ಜನರಿಗೆ ತಿಳಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತೇಳಿ ಇಲ್ಲಿ ಯೇಸು ಸ್ವಾಮಿ ಅನ್ಯ ಜನರನ್ನು ಯಾವ ರೀತಿಯಿಂದ ಕಾಣ್ತಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಆತನು ಖುಷಿಪಟ್ಟಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 8ನೇ ವಚನ, ಆ ಶತಾಧಿಪತಿಯು, ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಆ ಶತಾಧಿಪತಿ ನೋಡ್ರಿ ಎಷ್ಟು ಪವರ್ಫುಲ್ ಇರ್ತಾನೆ. ಶತಾಧಿಪತಿ ಅಂದರೆ ಮಿಲ್ಟ್ರಿ, ಒಂದು 100 ಮಂದಿ ಮಿಲ್ಟ್ರಿಯ ಮೇಲೆ ಹೆಡ್ ಬಾಸ್ ಆಗಿರ್ತಕ್ಕಂಥವನಿಗೆ ಶತಾಧಿಪತಿ ಅಂತಾರೆ. ಅವನ ಬಳಿ ಏನು ಶಕ್ತಿ ಇಲ್ಲ, ಯುದ್ಧ ಮಾಡೋಷ್ಟು ಶಕ್ತಿ ಅವನ ಹತ್ರ ಇದೆ. ಅಲ್ಲಿ ಇರ್ತಕ್ಕಂಥ 100 ಮಂದಿ ಮಿಲ್ಟ್ರಿ ಅವನು ಹೇಳಿದಂಗೆ ಕೇಳ್ತಾರೆ. ಅಂಥ ಒಬ್ಬ ಮನುಷ್ಯ ಏನು ಮಾಡ್ತಾನಂತಂದರೆ, ನೀವು ದಯವಿಟ್ಟು ಕಪೆರ್ನೌಮ್ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ, ಪ್ರಭುವೇ ನನ್ನ ಆಳು, ನನ್ನ ಕೆಲಸಗಾರ ಪಾರ್ಶ್ವಾಯನಿಂದ ಬಹಳ ಕಷ್ಟಪಡ್ತಿದ್ದಾನೆ, ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ಯೇಸು ಸ್ವಾಮಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ, ನಾನು ಬರ್ತೀನಿ ಅಲ್ಲಿಗೆ. ಆ ರೋಗಿಯಾಗಿದ್ದಾನಲ್ಲ, ಆತನ ಕೈಕಾಲು ಬಿದ್ದೋಗಿದೆಯಲ್ಲ, ಅಲ್ಲಿಗೆ ನಾನು ಬರ್ತೇನೆ, ಅವನನ್ನು ನೆಟ್ಟಗೆ ಮಾಡ್ತೇನೆ, ನಾನು ಅವನನ್ನು ಸ್ವಸ್ಥ ಮಾಡ್ತೇನೆ. ಇಷ್ಟು ಅದ್ಭುತವಾಗಿ ಹೇಳಿದಾಗ ಆತನು ಹೇಳ್ತಾನೆ ಅಂತ ಇಲ್ಲಿ ನೋಡ್ರಿ. ಒಬ್ಬರಿಗಿಂತ ಒಬ್ಬರು ಎಷ್ಟು ವಿಭಿನ್ನವಾಗಿ ಮಾತನಾಡ್ತಾರೆ ಅಂತಂದರೆ, ಒಬ್ಬರನ್ನೊಬ್ಬರು ಗೌರವಿಸ್ತಾ ಮಾತನಾಡ್ತಾರೆ. ಅಯ್ಯೋ ಪ್ರಭುಗಳೇ, ನೀವು ನನ್ನ ಮನೆಗೆ ಬರ್ತಕ್ಕಂಥಷ್ಟು ಯೋಗ್ಯತೆ ನನ್ನ ಹತ್ರ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗಿ ನಿನ್ನನ್ನು ಕುಂದಿರಿಸಿ ನಿನಗೆ ಸಲ್ಲಿಸ್ತಕ್ಕಂಥ ಗೌರವ ಕೊಡುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಹೇಳ್ತಾನೆ. ನೀನು ಬರಬೇಡ, ಯಾಕಂತಂದರೆ ನನ್ನ ಕೈಯಲ್ಲೂ ಕೂಡ ಆಳುಗಳಿವೆ. ನೀ ಏನಂತಿದೆ ಅಂದುಬಿಡು, ನಾನು ಆಳುಗಳನ್ನು ಕಳಿಸ್ತೇನೆ, ಆಳುಗಳ ಮುಖಾಂತರ ಮಾಡಿಸ್ಕೊಳ್ತೇನೆ. ನೀ ಸುಮ್ಮನೆ ಇಲ್ಲಿದ್ದು ನನ್ನನ್ನು ಆಶೀರ್ವದಿಸಿದ್ರೆ ಸಾಕು, ನನ್ನ ಆಳು ಗುಣವಾಗ್ತದೆ ಅಂತೇಳಿ ಅಂತ ಆತನು ಅನ್ಯರು ಈ ಒಂದು ಯೇಸುವಿನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ
ಯೇಸು ಸ್ವಾಮಿ ನೋಡಿ ಎಷ್ಟು ಖುಷಿ ಆಗ್ತಾನೆ. 10ನೇ ವಚನದಲ್ಲಿ, ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಬೇರೆ ಧರ್ಮದವರು ನಮ್ಮ ಧರ್ಮವನ್ನು ಯಾವ ರೀತಿಯಿಂದ ಗೌರವಿಸ್ತಾರೆ, ನಮ್ಮ ಗುರುವನ್ನು ಯಾವ ರೀತಿಯಿಂದ ಗೌರವಿಸ್ತಾರೆ ಅಂತನ್ನುವುದರ ಬಗ್ಗೆ, ಈತನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅವರಿಗೆ ಒಂದು ಭರವಸೆ ಇದೆ, ಏನಂತಂದರೆ ಈತನು ಮಹಾಪುರುಷನಿದ್ದಾನೆ, ಈತನು ಮುಟ್ಟಿದರೆ ನನ್ನ ಆಳಿನ ಆ ಪಾರ್ಶ್ವ ರೋಗ ನೆಟ್ಟಗಾಗ್ತದೆ ಅಂತೇಳಿ ತಿಳಿದಿದ್ದಾನೆ. ಆತನಿಗೆ ಇಷ್ಟು ಬಲವಾದ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ನನ್ನ ಇಸ್ರಾಯೇಲ್ ಜನರಲ್ಲಿ, ನನ್ನ ನಂಬಿರ್ತಕ್ಕಂಥ ಮಕ್ಕಳಲ್ಲಿ ಇಲ್ವಲ್ಲ ಅಂಥೇಳಿ ಈ ರೀತಿಯಿಂದ ವ್ಯಥೆ ಪಡ್ತಾನೆ ಮತ್ತು ಖುಷಿನೂ ಪಡ್ತಾನೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ನಾವು ಮಾಡ್ತಕ್ಕಂಥ ನೀತಿ ಮತ್ತು ಸತ್ಯ ಕಾರ್ಯಗಳನ್ನು ನೋಡಿ 11ನೇ ವಚನದಲ್ಲಿ ನೋಡೋಣ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬುವವರ ಸಂಗಡ ಊಟಕ್ಕೆ ಕೂಡಿರುವರು. ಈಗಿನ ಪರಿಸ್ಥಿತಿ ನೋಡ್ರಿ ನೀವು. ಸರ್ಕಾರ ಮತಾಂತರದ ಬಗ್ಗೆ ಕಟ್ಟಿ ಹಾಕಿರ್ತಕ್ಕಂಥ ಆ ವಿಷಯದ ಬಗ್ಗೆ ಅದು ಏನು ಆತಂಕ ಪಡ್ತಕ್ಕಂಥದ್ದಿಲ್ಲ. ದೇವರ ಆಜ್ಞೆ ಇದೆ. ಮೂಡಣ ಅಂತಂದರೆ ಪೂರ್ವ ದಿಕ್ಕು, ಪಡುವಣ ಅಂತಂದರೆ ಪಶ್ಚಿಮ ದಿಕ್ಕು. ಈ ಎಲ್ಲ ದಿಕ್ಕುಗಳಿಂದ ಅಬ್ರಹಾಮನ ಸಂತಾನದವರೇ, ಯಾಕೋಬನ ಸಂತಾನದವರೇ ಅವ್ರ ಜೊತೆಗೆ ಬಂದು ಏನು ಮಾಡ್ತಾರಂತಂದರೆ, ಎಲ್ಲ ಜನಗಳು ಕರೆಯದೇ ಬಂದು ಆತನೊಟ್ಟಿಗೆ ಊಟಕ್ಕೆ ಕೂತ್ಕೊಳ್ತಾರೆ ಅಂತಂದರೆ ಈ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂತೇಳಿ ಅರ್ಥ. ಅದಕ್ಕಾಗಿ ನಾವೇನು ಆತಂಕ ಪಡ್ತಾ ಇಲ್ಲ, ಆತಂಕ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಧರ್ಮ ಯಾವಾಗಲೂ ಅದು ಅಭಿವೃದ್ಧಿ ಆಗ್ತಾನೇ ಇರ್ತದೆ. ಅದಕ್ಕಾಗಿ ದೇವರು ಕೂಡ ಪ್ರತಿಯೊಬ್ಬೊಬ್ಬರು, ಅನೇಕರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅನೇಕರು ಬೈತಾರೆ, ನಮ್ಮನ್ನು ಹೊಡಿಲಿಕ್ಕೆ ಬರ್ತಾರೆ. ಎಷ್ಟೋ ಆಲಯಗಳಲ್ಲಿ ಬಂದು ದೌರ್ಜನ್ಯ ಮಾಡಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಸಲ ಕೇಳಿದ್ದೇವೆ, ನೋಡಿದ್ದೇವೆ, ನ್ಯೂಸ್ನಲ್ಲಿ ಕೂಡ ಬರ್ತದೆ. ಆದರೂ ಕೂಡ ಅಲ್ಲಿ ಕ್ರೈಸ್ತರು ವರ್ತಿಸ್ತಕ್ಕಂಥ ರೀತಿ ನಾವು ಗಮನಿಸಿದ್ದೀವ? ಇಲ್ಲ. ಅವರು ಯಾರಿಗೂ ಎದುರುತ್ತರ ಕೊಡೋದಿಲ್ಲ. ಎದುರುತ್ತರ ಕೊಟ್ಟರೆ ಏನಾಗ್ತದೆ? ದೊಡ್ಡ ದಂಗೆಯಾಗಿ ಬಿಡ್ತದೆ. ಬೇಡ, ಅದು ಏಕಮುಖವಾಗಿರಲಿ, ಅವರು ಶಾಂತವಾಗಿ ಹೋಗಿಬಿಡ್ತಾರೆ. ಇಂಥ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ಸತ್ಯವೇದ ವಾಕ್ಯವು ಇವತ್ತು ನಾನು ನಿಮಗೆ ಬೋಧಿಸುವುದರಿಂದ ಇದನ್ನು ನಾವು ಕ್ರಿಸ್ತನ ಮುಖಾಂತರವಾಗಿ ಕಂಡುಕೊಂಡಿದ್ದೇವೆ. ಕೊನೆಯ ಗಳಿಗೆಯಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗಲೂ ಕೂಡ ಅನ್ಯ ಜನರನ್ನು ಆತನ ಹಿಂಸೆ ಮಾಡ್ತಕ್ಕಂಥ ಜನರ ಬಗ್ಗೆ ಆತನು ಹೇಳ್ತಾನೆ, ತಂದೆಯೇ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ, ಅವರೆಲ್ಲ ತಿಳಿಯದವರಾಗಿದ್ದಾರೆ, ಧರ್ಮನೇ ಗೊತ್ತಿಲ್ಲದ ಬರೀ ಕಥೆಯನ್ನು ಓದಿಕೊಂಡು ಸಮಾಜವನ್ನು ನಡೆಸ್ತಾ ಇದ್ದಾರಲ್ಲ, ಅವರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಧರ್ಮದೇ ಗೊತ್ತಿಲ್ಲದಂಥ ಜನರನ್ನು ಶಿಕ್ಷಿಸ್ತಕ್ಕಂಥದ್ದು ಬೇಡ, ಸ್ವಾಮಿ ಅವರನ್ನು ಕ್ಷಮಿಸು ಅಂತೇಳಿ ಹೇಳ್ತದೆ. ಅದೇ ಪ್ರಕಾರ ನಾವು ಅವರನ್ನು ಯಾಕೆ ಗೌರವದಿಂದ ಕಾಣಬೇಕು ಅಂತೇಳಿ ಅಂದರೆ, ಆದಿಕಾಂಡ ಪುಸ್ತಕದಲ್ಲಿ ಸೃಷ್ಟಿಯಲ್ಲಿ, ಮಾನವನ ಸೃಷ್ಟಿಯಲ್ಲಿ ಒಂದು ವಾಕ್ಯ ಬರೆದಿದೆ ನೋಡ್ರಿ. 1:27ನೇ ವಚನದಲ್ಲಿ, ಮೊದಲನೇ ಪೇಜ್, ಆದಿಕಾಂಡ 1:27ರಲ್ಲಿ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಒಂದು ಸಲ ನಮ್ಮ ಮದರ್ ತೆರಿಸನ ಕತೆ ಕೇಳಿಲ್ಲ ನೀವು? ಮದರ್ ತೆರಿಸ ಗೊತ್ತಲ್ಲ? ಮದರ್ ತೆರಿಸ ಒಬ್ಬ ನನ್, ಕ್ಯಾಥಲಿಕ್ ನನ್ ಅಂತಾರೆ ಅವರಿಗೆ. ಆ ನನ್ ಏನು ಮಾಡ್ತಿದ್ದ ಅಂತಂದರೆ, ಈ ಭಾರತ ದೇಶದಲ್ಲಿ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಾಯಿದ್ರು. ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿದಾಗ ಒಬ್ಬ ಮನುಷ್ಯ ಆಕೆಯನ್ನು ಕೇಳ್ತಾನೆ, ಏನಂತಂದರೆ, ಏನಮ್ಮ ನಿನಗೆ ಆ ಗಾಯ ಮುಟ್ಟಿ ಆ ಕೀಮತೆಗೆ ಮುಂದಾಗ ನಿನಗೆ ಹೇಸಿಗೆ ಬರೋದಿಲ್ಲ ಅಂತ ಕೇಳ್ತಾನೆ. ಕೇಳಿದಂತಹ ಸಂದರ್ಭದಲ್ಲಿ ಈ ವಾಕ್ಯ ಅರ್ಥ ಕೊಡ್ತದೆ. ಏನಂತಂದರೆ, ಇಲ್ಲ, ಆ ರೋಗಿಯನ್ನು ಕಾಣೋದಿಲ್ಲ ನನಗೆ, ಆ ರೋಗಿಯ ಸ್ಥಾನದಲ್ಲಿ ದೇವರು ಕಾಣ್ತಾ ಇದ್ದಾನೆ, ನನಗೆ ದೇವರು ಕಾಣ್ತಾ ಇದ್ದಾನೆ. ಯಾಕೆ ಕಾಣ್ತಾ ಇದ್ದಾನೆ? ಆತನು ಸೃಷ್ಟಿಯಲ್ಲಿ ಮನುಷ್ಯನನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಆತನು ಮನುಷ್ಯನನ್ನು ಯಾವ ರೀತಿಯಿಂದ ಉಂಟು ಮಾಡಿದ? ತನ್ನ ರೂಪದಲ್ಲಿ ಉಂಟು ಮಾಡಿದ. ಅಂದರೆ ದೇವರು ಹೆಂಗಿದ್ದಾನೆ ಅಂತೇಳಿ ಗೊತ್ತಾ? ಹೆಂಗಿದ್ದಾನೆ ಗೊತ್ತಾ? ಗೊತ್ತಿಲ್ಲ. ಚಿತ್ರದಾಗ ನೋಡಿರೆ ದೇವ್ರು ಹೆಂಗಿರ್ತಾನೆ ಅಂತೇಳಿ ಗೊತ್ತಾ? ಎಲ್ಲ ಚಿತ್ರಗಳು, ದೇವರುಗಳ ಚಿತ್ರಗಳು ನೀವು ನೋಡಿರ್ಬೇಕಂತೇಳಿ ಅನಿಸ್ತದೆ, ಹೌದಲ್ಲ? 5 ಕೈ 6 ಕೈ ಇರ್ತದಲ್ಲ, ಅಂಥದ್ದು ಚಿತ್ರಗಳು ನೋಡಿದ್ದೀರಿ ನಾವು. ಮೂಗು ಉದ್ದಕ್ಕೆ ಇರ್ತದಲ್ಲ, ಅವೆಲ್ಲ ನೋಡಿದ್ದೀವಲ್ಲ ನಾವು. ಅಲ್ಲ, ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದು ತನ್ನ ಸ್ವರೂಪದಂತೆ ನಮ್ಮನ್ನು ಉಂಟು ಮಾಡಿದನು ಅಂತೇಳಿ. ತನ್ನ ಸ್ವರೂಪ ಹೆಂಗಿತ್ತು ಅಂದರೆ, ಇವತ್ತಿನ ದಿವಸದಲ್ಲಿ ನಾವು ಯಾವ ರೀತಿಯಿಂದ ಇದ್ದ ಆತನು ಕೊಟ್ಟಿರ್ತಕ್ಕಂಥ ರೂಪದಲ್ಲಿ ಸುಂದರವಾಗಿ ಕಾಣ್ತೀವೋ ಅಂಥ ರೂಪ ಆತನು ಹೊಂದಿದ್ದ. ದೇವರು ಕೂಡ ಹಾಗೆ ಇದ್ದಾನೆ ಅಂತೇಳಿ.
ಅದಕ್ಕೆ ಹೇಳ್ತಾನೆ ಅಂತಂದರೆ, ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಕಾಣ್ತಾ ಇದ್ದನು ಅಂತೇಳಿ. ದೇವರ ಸ್ವರೂಪದಲ್ಲಿ ಈ ಕೂಡಿರ್ತಕ್ಕಂಥ ಮನುಷ್ಯರೆಲ್ಲರೂ ನಾವೆಲ್ಲರೂ ಒಂದೇ. ಇನ್ನೊಬ್ಬನು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ಅಂದರೆ ಅವನು ಗೌರವಿಸುವಂತೇಳಿ ಯಾಕೆ ಕಾಣ್ತೀವಿ ಅಂತಂದರೆ, ನಮ್ಮ ದೇವರು ಅವನ ರೂಪದಲ್ಲಿ ನಾವು ನೋಡಬೇಕಾಗಿದೆ. ನಮ್ಮ ದೇವರನ್ನು ಅವನ ರೂಪದಲ್ಲಿ ನೋಡಬೇಕಾಗಿದೆ. ಯಾಕಂತಂದರೆ ಆತನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದ್ದಾನೆ. ಪ್ರತಿಯೊಬ್ಬರನ್ನ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಮಗೆ 4 ಕೈಗಳನ್ನು ಕೊಡಲಿಲ್ಲ, ನಮಗೆ 8 ಕೈಗಳನ್ನು ಕೊಡಲಿಲ್ಲ. ಇದೇನು ನಾವು ಹಿಂದೂಗಳಲ್ಲಿ ನೋಡ್ತೀವಲ್ಲ, ದಯವಿಟ್ಟು ಗಮನಿಸಬೇಕು. ಅದಕ್ಕಾಗಿ ದೇವರು ನನ್ನ ರೂಪದಂತೆ ನನ್ನಂತೆ ಆತನ ರೂಪದಂತೆ ನನ್ನನ್ನು ರೂಪಿಸಿದನು. ಪ್ರತಿಯೊಬ್ಬೊಬ್ಬರಲ್ಲಿ ನಾವು ಗೌರವಿಸಬೇಕು. ಯಾಕಂತಂದರೆ ಆತನಲ್ಲಿ ನಮ್ಮ ದೇವರಿದ್ದಾನೆ ಅಂತೇಳಿ ಈ ವಾಕ್ಯ ನಮಗೆ ಸಾಕ್ಷಿ ಕೊಡ್ತದೆ. ಅದಕ್ಕಾಗಿ ಸಮಾಜದ ಸ್ವಾಸ್ಥತೆಯನ್ನು ನಾವು ಕಾಪಾಡಬೇಕಾದ್ರೆ, ಸಮಾಜದಲ್ಲಿ ಶಾಂತತ್ವವನ್ನು ನಾವು ಕಾಪಾಡಬೇಕಾದ್ರೆ, ಈ ಲೋಕದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಸ್ನೇಹಿತರಾಗಿ ಪರಧರ್ಮವನ್ನು ಗೌರವಿಸುತ್ತಾ, ಪರ ಧರ್ಮದ ಜನರನ್ನು ಕೂಡ ನಾವು ಗೌರವಿಸುತ್ತಾ, ತಾಳ್ಮೆಯಿಂದ ನಾವು ಜೀವನ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಮೆರುಗನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.